ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕೃಷ್ಣನೂರು ಉಡುಪಿಗೆ ಸಂಕಷ್ಟ ತಂದಿಟ್ಟ ವರುಣದೇವ. ಕೃಷ್ಣ ಮಠದ ಪಾರ್ಕಿಂಗ್ ಸ್ಥಳ ಸಂಪೂರ್ಣ ಜಲಾವೃತ. 50ಕ್ಕೂ ಅಧಿಕ ಅಂಗಡಿ ಮುಂಗಟ್ಟು ಜಲಾವೃತ. ಮಹಾರಾಷ್ಟ್ರದಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ನದಿಗಳು. ಚಿಕ್ಕೋಡಿಯಲ್ಲಿ ಸೇತುವೆ ಮೇಲೆ ನದಿ ಪಾತ್ರದ ಜನರ ಓಡಾಟ. ಪ್ರವಾಹ ಭೀತಿ ಎದುರಾದ್ರೂ ಜನ ಡೋಂಟ್ ಕೇರ್. ಮಹಾಮಾರಿ ಡೆಂಘಿ ನಡುವೆ ಇಲಿ ಜ್ವರದ ಎಂಟ್ರಿ. ಹಾವೇರಿ ಜಿಲ್ಲೆಯ ಅರಳೇಶ್ವರ ಗ್ರಾಮದಲ್ಲಿ 72 ವರ್ಷದ ವೃದ್ಧ ಬಲಿ. ಉಮೇಶ್ ಸಾವಿನಿಂದ ಜನರಲ್ಲಿ ಹೆಚ್ಚಾಯಿತು ಇಲಿ ಜ್ವರದ ಭಯ. ಹೆಲಿಕಾಪ್ಟರ್ನಲ್ಲಿ ಮೂಡ ಅಕ್ರಮ ದಾಖಲೆ ಸಾಗಾಟ ಆರೋಪ. ಕೇಂದ್ರ ಸಚಿವರು ಬೇಕಿದ್ರೆ ಸಿಸಿಟಿವಿ ಕ್ಯಾಮೆರಾ ನೋಡ್ಲಿ. ಎಚ್ಡಿಕೆಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಟಾಂಗ್. ಅಂತಿಮ ಹಂತಕ್ಕೆ ತಲುಪಿದೆಯಾ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರಿಂದ ನಡೆದಿದೆ ಸಿದ್ಧತೆ. ಸಾಕ್ಷ್ಯ ಕಲೆ ಹಾಕಿ ಚಾರ್ಜ್ ಶೀಟ್ ಹಾಕ್ತಾರೆ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.